ಹಲೋ ಸ್ಟೂಡೆಂಟ್ಸ್. ಸೊ ಇವತ್ತು ನಾವು ನಂಬರ್ ಸೀರೀಸ್ ಟ್ರಿಕ್ಸ್ ನ ಮಾಡ್ತಾ ಹೋಗೋಣ. ಸೊ ಎಲ್ಲ ರೀತಿಯಾದಂತಹ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಗೆ ನಮಗೆ ನಂಬರ್ ಸೀರೀಸ್ ಟ್ರಿಕ್ಸ್ ಗಳು ಬರ್ತಾ ಹೋಗುತ್ತೆ. ಸೊ ಆ ನಂಬರ್ ಸೀರೀಸ್ ಟ್ರಿಕ್ಸ್ ಗಳನ್ನ ಹೇಗೆ ನಾವು ಯಾವ ರೀತಿಯಾದಂತಹ ಟೆಕ್ನಿಕ್ಸ್ ನ ಯೂಸ್ ಮಾಡಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಇದರಲ್ಲಿ ಫಸ್ಟ್ ಕ್ವಶನ್ ಬಂದು ನಿಮಗೆ ಒಂದು ಈ ರೀತಿ ಇದೆ. ಸೊ 6, 7, 11, 20. ನೆಕ್ಸ್ಟ್ ಕ್ವಶನ್ ಇಸ್ ದ ಆನ್ಸರ್ S2. ಸೊ ಇದನ್ನ ನೀವು ಕಂಡುಹಿಡಿಯಬೇಕು ಅಂದ್ರೆ ನಿಮಗೆ ಎ ಬಿ ಸಿ ಡಿ ನಲ್ಲಿ 4 ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ಯಾವುದು ರೈಟ್ ಆನ್ಸರ್ ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ನಾವೇನ್ ಮಾಡ್ತಾ ಹೋಗೋಣ ಅಂದ್ರೆ ಡಿಫರೆನ್ಸ್ ಅಲ್ಲಿ ಚೆಕ್ ಮಾಡ್ತಾ. ಸೊ 6 ಮತ್ತೆ 7 ಗೆ ಡಿಫರೆನ್ಸ್ ಎಷ್ಟು? 1 ಇದೆ. ಸೊ 7 ಮತ್ತೆ 11 ಗೆ ಡಿಫರೆನ್ಸ್ ಎಷ್ಟಿದೆ? 4 ಇದೆ. ಸೊ 11 ಮತ್ತೆ 20 ಗೆ ಡಿಫರೆನ್ಸ್ ಎಷ್ಟಿದೆ? 9 ಇದೆ. ಸೊ ನೆಕ್ಸ್ಟ್ ಏನು? ಸೊ ಇದಕ್ಕೆ ನಾವು ಟ್ರಿಕ್ ಏನ್ ಯೂಸ್ ಮಾಡೋಣ? ಯಾವಾಗಲೂ 2-3 ರೀತಿಯಾದಂತಹ ಟ್ರಿಕ್ಸ್ ನ ಅಪ್ಲೈ ಮಾಡಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಒಂದು ಟ್ರಿಕ್ ನ ನೋಡೋದಾದ್ರೆ ನಾವು ಸ್ಕ್ವೈರ್ ಟ್ರಿಕ್ಸ್ ಅಂತ ಹೇಳ್ತಾ ಹೋಗ್ತೀವಿ. 1 ಸ್ಕ್ವೈರ್, 2 ಸ್ಕ್ವೈರ್, 3 ಸ್ಕ್ವೈರ್. ನೆಕ್ಸ್ಟ್ ಏನ್ ಬರುತ್ತೆ? 4 ಸ್ಕ್ವೈರ್. ನೋಡಿ 1 ಸ್ಕ್ವೈರ್ 1, 2 ಸ್ಕ್ವೈರ್ 4, 3 ಸ್ಕ್ವೈರ್ 9, 4 ಸ್ಕ್ವೈರ್ 16. ಸೊ ಈ 16 ಆನ್ಸರ್ ಇದೆಯಾ? ಇಲ್ಲ. ಈ 16 ಏನ್ ಮಾಡಬೇಕಾಗುತ್ತೆ ನಾವು? 16 ಪ್ಲಸ್ 20 ಈ ನಂಬರ್ ನ ಆಡ್ ಮಾಡಬೇಕು. ಸೊ 16 ಪ್ಲಸ್ 20 ಮಾಡಿದ್ರೆ ನಮಗೆ ಆನ್ಸರ್ ಇಸ್ 36 ಬರುತ್ತೆ. ಸೊ ಡಿ ಇಸ್ ದ ಆನ್ಸರ್. ಸೊ ಈ ಕ್ವಶನ್ ಮಾರ್ಕ್ ಅಲ್ಲಿ 36 ಇಸ್ ದ ರೈಟ್ ಆನ್ಸರ್. ಈ ರೀತಿ ನೋಡ್ಬೇಕಾಗ್ತಾ ಹೋಗುತ್ತೆ. ಸೊ ಇನ್ ಕೇಸ್ ಇದರಲ್ಲಿ ನಾವು ಈ ಸ್ಕ್ವೈರ್ ಅಲ್ಲೇನೆ ಸಮ್ ಟೈಮ್ ಸ್ಕ್ವೈರ್ ಪ್ಲಸ್ 1 ಮಾಡುವಂತದ್ದು ಟ್ರಿಕ್ಸ್ ಗಳನ್ನ ಯೂಸ್ ಮಾಡಬೇಕಾಗಿರುತ್ತೆ. ಆರ್ ಇಟ್ ಮೇ ಬಿ -1 ನ ನಾವು ಯೂಸ್ ಮಾಡುವಂತ ಟ್ರಿಕ್ಸ್ ಗಳನ್ನ ನೋಡ್ಬೇಕಾಗ್ತಾ ಹೋಗುತ್ತೆ. ಸೊ ನೀವು ಒಂದ್ಸರಿ ಅದನ್ನ ಚೆಕ್ ಮಾಡಿದಾಗ ನಿಮಗೆ ತಿಳಿತಾ ಹೋಗುತ್ತೆ. ಸೊ ಈ ಕ್ವಶನ್ಸ್ ಗೆ ನಾವು 1 ಸ್ಕ್ವೈರ್, 2 ಸ್ಕ್ವೈರ್, 3 ಸ್ಕ್ವೈರ್, 4 ಸ್ಕ್ವೈರ್ ಮಾಡಿ ಆ ಇನ್ನು ನಂಬರ್ ನ ಆಡ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ನಂಬರ್ ಟ್ರಿಕ್ ನ ನಾವು ನೋಡ್ತಾ ಹೋಗ್ತೀವಿ. ಓಕೆ ಸ್ಟೂಡೆಂಟ್ಸ್, ಎರಡನೇ ಕ್ವಶನ್ ನೋಡ್ತಾ ಹೋಗೋಣ ನಂಬರ್ ಸೀರೀಸ್ ಅಲ್ಲಿ. ಎರಡನೇ ಕ್ವಶನ್ ಬಂದು 12, 22, 42, 72. ಸೊ 12, 22, 42, 72. ನೆಕ್ಸ್ಟ್ ಏನ್ ಬರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಾವು ನಂಬರ್ ಸೀರೀಸ್ ಅಲ್ಲಿ ಯಾವಾಗಲೂ ಡಿಫರೆನ್ಸ್, ಸ್ಕ್ವೈರ್, ಮೈನಸ್, ಸ್ಕ್ವೈರ್ ಮೈನಸ್, ಸ್ಕ್ವೈರ್ ಪ್ಲಸ್ ಇವುಗಳನ್ನ ನೋಡ್ತಾ ಹೋಗ್ಬೇಕು. ಅದರಲ್ಲಿ ಫಸ್ಟ್ ನಾವು ಡಿಫರೆನ್ಸ್ ನೋಡ್ತಾ ಹೋಗೋಣ. 12 ಮತ್ತೆ 22 ಡಿಫರೆನ್ಸ್ ಎಷ್ಟಿದೆ? ಸೊ 10 ಇದೆ. ಸೊ 22 ಮತ್ತೆ 42 ಡಿಫರೆನ್ಸ್ ಎಷ್ಟಿದೆ? 20 ಇದೆ. ಸೊ 42 ಮತ್ತೆ 72 ಡಿಫರೆನ್ಸ್ ಎಷ್ಟಿದೆ? 30 ಇದೆ. ಸೊ ನೋಡಿ 10, 20, 30. ದ ನೆಕ್ಸ್ಟ್ ಡಿಫರೆನ್ಸ್ ಯಾವಾಗಲೂ ನಮಗೆ 40. ಸೊ ಈ ಟೆಕ್ನಿಕ್ಸ್ ನ ನೋಡ್ತಾ ಹೋಗ್ಬೇಕು. ಫಸ್ಟ್ ಒನ್, ಸೆಕೆಂಡ್ ಒನ್ ಅಂಡ್ ಸೆಕೆಂಡ್ ಒನ್, ಥರ್ಡ್ ಒನ್. ಏನ್ ಫಾರ್ಮುಲಾ ಅಥವಾ ಏನ್ ಟ್ರಿಕ್ಸ್ ಬರ್ತಾ ಇದೆ ಆ ಟ್ರಿಕ್ಸ್ ಅನ್ನ ನಾವು ನೆಕ್ಸ್ಟ್ ಅಲ್ಲಿಗೆ ಯೂಸ್ ಮಾಡಬೇಕಾಗ್ತಾ ಹೋಗುತ್ತೆ. ಸೊ ಈ ಮತ್ತೆ ಎರಡು ನಂಬರ್ ಗೆ ಡಿಫರೆನ್ಸ್ 10 ಆಗಿದೆ. ನೆಕ್ಸ್ಟ್ 20, ಅದರ ನೆಕ್ಸ್ಟ್ 30, ಅದರ ನೆಕ್ಸ್ಟ್ 40 ಇದೆ. ಸೊ 40 ಡಿಫರೆನ್ಸ್ ಇರೋದ್ರಿಂದ ಸೊ 40 ಪ್ಲಸ್ 72 ಮಾಡಿದ್ರೆ 2. ಸೊ 1, 1, 2. So 7 plus 4, 11. So 112. So 112 is the answer. ಇಲ್ಲಿ ಕ್ವಶನ್ ಮಾರ್ಕ್ ಅಲ್ಲಿ 112 is the answer. ನಮ್ಮ ಈ ಆಪ್ಷನ್ಸ್ ಅಲ್ಲಿ 112 ಸಿ ಇದೆ. ಸೊ ಸಿ is the right answer. ನಾವು ನೋಡ್ತಾ ಹೋಗೋಣ. ಸೊ ಕ್ವಶನ್ ನಂಬರ್ 3 ನ ನೋಡ್ತಾ ಹೋಗ್ತೀವಿ ನಂಬರ್ ಸೀರೀಸ್ ಅಲ್ಲಿ. ಸೊ ಈ ಕ್ವಶನ್ 1, 2, 6, 24, 120. ಸೊ ನೆಕ್ಸ್ಟ್ ನಂಬರ್ ಏನು? ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಸಿ ಯಾವಾಗಲೂ ಅಷ್ಟೇ ನಂಬರ್ ಸೀರೀಸ್ ಟ್ರಿಕ್ಸ್ ಗಳನ್ನ ಮಾಡಬೇಕಾದ್ರೆ ಯಾವಾಗಲೂ ಫಸ್ಟ್ ನಾವು ಡಿಫರೆನ್ಸ್ ಗೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ಬೇಕು. ಸೊ 1 ಮತ್ತೆ 2 ಗೆ ಡಿಫರೆನ್ಸ್ ಎಷ್ಟಿದೆ? 1 ಇದೆ. ಸೊ 2 ಮತ್ತೆ 6 ಗೆ ಡಿಫರೆನ್ಸ್ ಎಷ್ಟಿದೆ? 4 ಇದೆ. ಸೊ 6 ಮತ್ತೆ 24 ಗೆ ಡಿಫರೆನ್ಸ್ ಎಷ್ಟಿದೆ? 18. ಸೊ 24 ಮತ್ತೆ 120 ಗೆ ಡಿಫರೆನ್ಸ್ ಎಷ್ಟಿದೆ? 96 ಇದೆ. ಸೊ ನೆಕ್ಸ್ಟ್ ಏನ್ ಬರಬೇಕು? ಇದನ್ನ ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಮುಂಚೆ ನಾವು ಈ ಡಿಫರೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಯಾವ ಟ್ರಿಕ್ಸ್ ನ ಯೂಸ್ ಮಾಡಬೇಕು, ಇಲ್ಲಿ ಯಾವ ಟ್ರಿಕ್ಸ್ ನ ಯೂಸ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಒಂದನ್ನ ಚೆಕ್ ಮಾಡ್ತಾ ಹೋಗೋಣ. ಸೊ ಈಗ 1 into 1 plus 1 ಈ ಒಂದು ಟ್ರಿಕ್ ನ ಯೂಸ್ ಮಾಡೋಣ. ಸೊ 1 1 is 1, 1 plus 1 2 ಆಯ್ತು. ಸೊ 2 ಆನ್ಸರ್ ಸಿಕ್ಕಿದೆ. ಸೊ ಇದೇ ತರ ನೆಕ್ಸ್ಟ್ ಯಾವ ನಂಬರ್ ಇದೆ? ಇಲ್ಲಿ 2 ಇದೆ. ಸೊ 2 into ಇಲ್ಲಿ 1 ಹಾಕಿದೀವಿ. ನೆಕ್ಸ್ಟ್ ನಾವು 2 ಹಾಕೋಣ. ಪ್ಲಸ್ ಇಲ್ಲಿ ಏನ್ ನಂಬರ್ ಇದೆ ಆ ನಂಬರ್ ನ ಆಡ್ ಮಾಡೋಣ. ನೋಡಿ 1 ಗೆ ನಾವು 1 ಆಡ್ ಮಾಡಿದೀವಿ. 2 ಗೆ 2 ಆಡ್ ಮಾಡ್ತಾ ಹೋಗೋಣ. ಸೊ ಪ್ಲಸ್ 2 ಮಾಡೋಣ. ಸೊ 2 2s are 4 ಪ್ಲಸ್ 2 ನಮಗೆ ಸಿಗ್ತಾ ಇದೆ ಆನ್ಸರ್ 6. ಸೊ 6 ಬಂದಿದೆ. ಸೊ ನೆಕ್ಸ್ಟ್ ಇದೇ ತರ ನಾವು 6 into 3. ಸೊ ನೆಕ್ಸ್ಟ್ 1 2 3 ಹೋಗ್ಬೇಕು. ಸೊ ಪ್ಲಸ್ ಇಲ್ಲಿ ಏನ್ ನಂಬರ್ ಇದೆ ಈ ನಂಬರ್ ನ ಆಡ್ ಮಾಡ್ತಾ ಹೋಗ್ಬೇಕು.
ಸೊ 6 3s ನೋಡಿ 18 ಬಂದಿದೆ ಪ್ಲಸ್ 6 ಮಾಡಿದ್ರೆ ನಿಮಗೆ 24 ಬರ್ತಾ ಇದೆ. ಸೊ ಈ ಪ್ಯಾಟರ್ನ್ ಈ ಟ್ರಿಕ್ಸ್ ನಿಮಗೆ ಆಗ್ತಾ ಇದೆ. ಸಮ್ ಟೈಮ್ ನಿಮಗೆ ಇಲ್ಲಿ ಪ್ಲಸ್ ಇರೋದು ಮೈನಸ್ ಕೂಡ ಬರಬಹುದು, ಎಲ್ಲೆಲ್ಲಿ ಪ್ಲಸ್ ಹಾಕಿದೀವಿ ಅಲ್ಲೆಲ್ಲ ಮೈನಸ್ ಬರಬಹುದು. ಆ ಟ್ರಿಕ್ ಕೂಡ ನಾವು ಸಮ್ ಟೈಮ್ ನೋಡಬೇಕಾಗುತ್ತೆ, ಚೆಕ್ ಮಾಡಬೇಕು. ಯಾವಾಗಲೂ ಫಸ್ಟ್ ಒನ್ ಮತ್ತೆ ಸೆಕೆಂಡ್ ಒನ್ ಟ್ರಿಕ್ಸ್ ನ ಯೂಸ್ ಮಾಡಬೇಕು. ಅದು ವರ್ಕ್ ಆಗ್ತಾ ಇಲ್ಲ ಅಂತಂದ್ರೆ ನಾವು ಟ್ರಿಕ್ಸ್ ನ ಚೇಂಜ್ ಮಾಡ್ಕೋಬೇಕು. ಸೊ ಈಗ ನಾವು ಮೂರಕ್ಕೂ ಇಂಪ್ಲಿಮೆಂಟ್ ಮಾಡಿದಾಗ ಈ ಟ್ರಿಕ್ಸ್ ವರ್ಕ್ ಆಗ್ತಾರೆ. ಸೊ ನೆಕ್ಸ್ಟ್ ಏನ್ ಮಾಡಬೇಕು? ಸೊ ನೆಕ್ಸ್ಟ್ 24 ಇದೆ. ಸೊ 24 ಇಂಟು ನೋಡಿ ಇಲ್ಲಿ ಮಲ್ಟಿಪ್ಲೈಡ್ ಬೈ 1 ಮಲ್ಟಿಪ್ಲೈಡ್ ಬೈ 2 ಮಲ್ಟಿಪ್ಲೈಡ್ ಬೈ 3 ಇದೆ, ಇಲ್ಲಿ ನಾವು ಮಲ್ಟಿಪ್ಲೈಡ್ ಬೈ 4 ಹಾಕಬೇಕು ಪ್ಲಸ್ 24 ಏನಿದೆ ಆ 24 ನ ಆಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಇದನ್ನ ಆಡ್ ಮಾಡ್ಕೊಂಡಾಗ 4 4s 16 ಬರುತ್ತೆ, ಕ್ಯಾರಿ 1 4 2s 8 8 plus 1 9 96 ಪ್ಲಸ್ 24 ಮಾಡಿದ್ರೆ ನಿಮಗೆ 120 ಬರ್ತಾ ಇದೆ. ಸೊ ನೆಕ್ಸ್ಟ್ ಹಾಗಿದ್ರೆ ಏನ್ ಮಾಡಬೇಕು? ಸೊ ನೆಕ್ಸ್ಟ್ ಏನ್ ಮಾಡಬೇಕು ನೋಡಿ, 120 ಪ್ಲಸ್ ಮಲ್ಟಿಪ್ಲೈಡ್ ಬೈ 5 ಇದೆ 4 ಇದೆ, ನಾವಿಲ್ಲಿ 5 ಮಾಡ್ಕೋಬೇಕಾಗುತ್ತೆ ಪ್ಲಸ್ 120 ಮಾಡಿ. ನೋಡಿ 12 5s 60, ಸೊ ಈ 0 ನ ಹಾಗೆ ಕ್ಯಾರಿ ಮಾಡಿದ್ರೆ 600 ಆಯ್ತು ಪ್ಲಸ್ 120 then is equal to answer is 600 plus 120 720. ಆಪ್ಷನ್ ಅಲ್ಲಿ ಇದೆಯಾ A B C? B is the right answer. ಸೊ ಈ ಕ್ವೆಶ್ಚನ್ ಮಾರ್ಕ್ ಅಲ್ಲಿ 720 ಆನ್ಸರ್ ಬರಬೇಕು. ಈ ಆನ್ಸರ್ ನಮಗೆ ನಮ್ಮ ಆಪ್ಷನ್ಸ್ ಅಲ್ಲಿ ಬಿ ಆಪ್ಷನ್ಸ್ ಅಲ್ಲಿ ಇದೆ. ಸೊ ಈ ರೀತಿ ನೀವು ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿ ಈಸಿಯಾಗಿ ನೀವು ಸೊಲ್ಯೂಷನ್ ನ ಮಾಡ್ತಾ ಹೋಗಬಹುದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4 ನೋಡ್ತಾ ಹೋಗೋಣ. ಸೊ ನಂಬರ್ ಸೀರೀಸ್ ಕ್ವೆಶ್ಚನ್ ನಂಬರ್ 4 ನೋಡ್ತಾ ಹೋಗೋಣ. ಸೊ ಈ ಕ್ವೆಶ್ಚನ್ ನಂಬರ್ 4 ಅಲ್ಲಿ 6 12 36 144 ಕ್ವೆಶ್ಚನ್ ಮಾರ್ಕ್. ಸೊ ಇಲ್ಲಿ ಯಾವ ತರ ಟ್ರಿಕ್ಸ್ ನ ಅಪ್ಲೈ ಮಾಡಿ? ಒಂದು ನಾನು ನಿಮಗೆ ಕಾಮನ್ ಆಗಿ ಹೇಳುವಂತದ್ದು, ಟ್ರಿಕ್ಸ್ ನ ಯೂಸ್ ಮಾಡಬೇಕಾದ್ರೆ ಯಾವಾಗಲೂ ಈ ಎಸ್ಪೆಷಲಿ ನಂಬರ್ ಸೀರೀಸ್ ಅಲ್ಲಿ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಸ್ಕ್ವೈರ್ ಆರ್ ಕ್ಯೂಬ್ ಈ ರೀತಿಯಾದಂತಹ ಒಂದು ಟ್ರಿಕ್ಸ್ ಗಳನ್ನ ಕೊಟ್ಟಿರ್ತಾರೆ. ಸೊ ಫಸ್ಟ್ ಯಾವಾಗಲೂ ನಾವು ಪ್ಲಸ್ ಮೈನಸ್ ಅಂಡ್ ಮಲ್ಟಿಪ್ಲಿಕೇಶನ್ಸ್ ಅನ್ನ ಫಸ್ಟ್ ಚೆಕ್ ಮಾಡಬೇಕು ಅಥವಾ ಡಿಫರೆನ್ಸ್ ಅನ್ನ ನೋಡ್ತಾ ಹೋಗ್ಬೇಕು. ನಾವು ಇವಾಗ ಈ ಕ್ವೆಶ್ಚನ್ ಅಲ್ಲಿ ನೋಡೋದಾದ್ರೆ 6 12 36 ಈ ರೀತಿ ನೋಡ್ತಾ ಹೋದ್ರೆ 6 1s 6 2s ಈ ರೀತಿ ನಾವು ನೋಡ್ತಾ ಹೋಗ್ತೀವಿ. ಸೊ 6 3s ಇದು ಬರೋದಿಲ್ಲ, 6 3s. ಸೊ ಇದನ್ನ ಈ ತರ ಆದ್ರೆ ಹೇಗೆ ಮಾಡಬೇಕು, ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಚೆಕ್ ಮಾಡ್ತಾ ನೋಡಿ. 6 ಮಲ್ಟಿಪ್ಲೈಡ್ ಬೈ 2 ಮಾಡಿ ನಿಮ್ಗೆ 6 ಮಲ್ಟಿಪ್ಲೈಡ್ ಬೈ 2 12 ಬರುತ್ತೆ, ಹೌದಲ್ವಾ? ಸೊ 6 2s 12. ಸೊ ಈ 12 ಗೆ ನೀವು ಮಲ್ಟಿಪ್ಲೈಡ್ ಬೈ 3 ಮಾಡಿ. ಸೊ 12 1s 12 2s 12 3s 36 ಬರ್ತಾ ಇದೆ. ಸೊ ಇದೇ ತರ 36 ಮಲ್ಟಿಪ್ಲೈಡ್ ಬೈ 4 ನಾವು ನೋಡಿ 2 ಇದೆ 3 ಇದೆ 4 ಇದೆ. ಸೊ 4 ಮಾಡಿದಾಗ 124 ಬರ್ತಿದೆಯಾ ಚೆಕ್ ಮಾಡ್ಕೋಬೇಕು. ಸೊ ಹೇಗೆ ಚೆಕ್ ಮಾಡೋದು? ಸೊ 36 ಮಲ್ಟಿಪ್ಲೈಡ್ ಬೈ 4 ಮಾಡಿ. ಸೊ 6 4s 24 24 ಗೆ 4, ಸೊ ಕ್ಯಾರಿ 2. ಸೊ 4 3s 12 12 plus 2 14. ನೋಡಿ ಆನ್ಸರ್ 144 ಬಂದಿದೆ. ಹಾಗಿದ್ರೆ ನೆಕ್ಸ್ಟ್ ಇಲ್ಲಿ 4 ಆಗಿದೆ. ಸೊ 144 ಮಲ್ಟಿಪ್ಲೈಡ್ ಬೈ 5 ಇದನ್ನ ನಾವು ಚೆಕ್ ಮಾಡ್ತೀವಿ. ಸೊ 144 ಮಲ್ಟಿಪ್ಲೈಡ್ ಬೈ 5 ಮಾಡಿದ್ರೆ ಸೊ 5 4s 20, ಸೊ 2 ಕ್ಯಾರಿ again 5 4s 20 20 plus 2 22 again 2 carry 5 1s 5 5 plus 2 7. So ಇಲ್ಲಿ 720. 2 multiplication ನಾನು ಹೇಳಿದ್ರೆ ಸೊ 6 multiplied by 2 12 12 multiplied by 3 36 36 multiplied by 4 144 144 multiplied by 5 720. So ಈ ಆಪ್ಷನ್ಸ್ ಅಲ್ಲಿ ನಿಮಗೆ D is the right answer. So ಯಾವಾಗಲೂ ಅದಕ್ಕೆ ಹೇಳುವಂತದ್ದು ಸೊ ಮಲ್ಟಿಪ್ಲಿಕೇಶನ್ಸ್ division, subtractions and square minus, cube minus, square plus, cube plus ಈ ರೀತಿಯಾದಂತಹ ಟ್ರಿಕ್ಸ್ ಗಳನ್ನ ನಾವು ಈ ನಂಬರ್ ಸೀರೀಸ್ ಅಲ್ಲಿ ನೋಡ್ತಾ ಹೋಗ್ಬೇಕು. ಸೊ ಕ್ವೆಶ್ಚನ್ ನಂಬರ್ 5 ನೋಡಿ, ನಂಬರ್ ಸೀರೀಸ್ ಅಲ್ಲಿ 7 9 12 17 24 35 ನೆಕ್ಸ್ಟ್ ಯಾವ್ದಾಗಬೇಕು? 52 48 45 47. ಸೊ ಕಮೆಂಟ್ ಮಾಡಿ ಈ ಕ್ವೆಶ್ಚನ್ಸ್ ಗೆ ನೀವು ಟ್ರೈ ಮಾಡಿ, ಅದೇ ತರ ನಾನು ಇವಾಗ ಕೂಡ ಸೊಲ್ಯೂಷನ್ ಮಾಡ್ತಾ ಹೋಗ್ತೀನಿ. ಸೊ ನೋಡಿ 7 9 ನಾನು ಯಾವಾಗಲೂ ಹೇಳಿದ್ದೀನಿ ನಂಬರ್ ಸೀರೀಸ್ ಬಂದ ತಕ್ಷಣ ಫಸ್ಟ್ ವಿ ಗಿವ್ ಮೋರ್ ಪ್ರಿಫರೆನ್ಸ್ ಫಾರ್ ಡಿಫರೆನ್ಸ್. ನೋಡಿ 7 ಮತ್ತೆ 9 ಗೆ ಡಿಫರೆನ್ಸ್ ಮಾಡಿದ್ರೆ 2 ಬರ್ತಾ ಇದೆ. ಸೊ 9 ಮತ್ತೆ 12 ಗೆ ಡಿಫರೆನ್ಸ್ ಮಾಡಿದ್ರೆ 3.
ಸೊ 12 and 14 ಸಾರಿ 17 ಡಿಫರೆನ್ಸ್ ಮಾಡಿದ್ರೆ 5 ಅಗೈನ್ 17 ಮತ್ತೆ 24 ಡಿಫರೆನ್ಸ್ ಮಾಡಿದ್ರೆ 7 and 24 and 35 ಡಿಫರೆನ್ಸ್ ಮಾಡಿದ್ರೆ 11. ಸೊ ನೆಕ್ಸ್ಟ್ ಇಸ್ ದ ಕ್ವೆಶ್ಚನ್ ಮಾರ್ಕ್. ನಾವು ಥಿಂಕ್ ಮಾಡಬೇಕು ಇವಾಗ 2 3 5 7 11 2 3 5 7 11 ಇದೆಲ್ಲವೂ ಕೂಡ ಪ್ರೈಮ್ ನಂಬರ್ಸ್. ಸೊ 2 3 5 7 11 ಪ್ರೈಮ್ ನಂಬರ್. ದೆನ್ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? ಸೊ ನೆಕ್ಸ್ಟ್ ಪ್ರೈಮ್ ನಂಬರ್ ಇಸ್ 13. ಸೊ ಈ ಆನ್ಸರ್ ಹೇಗೆ ಬರುತ್ತೆ ನೋಡಿ, 35 plus 13. So 5 plus 3 8, 4 plus 3 plus 1 4. So answer is 48. So here answer is the B. 48 is the right answer. So ಇಲ್ಲಿ ನಿಮಗೆ 48 ಅನ್ನು ನಾವು ತಗೊಳ್ಬೇಕಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಬೇಸ್ಡ್ ಯಾವುದಿದೆ ಡಿಫರೆನ್ಸ್ ನ ತಗೊಂಡು ನಾವು ನೋಡಿದಾಗ ನಮಗೆ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು, ಸೊ ಪ್ರೈಮ್ ನಂಬರ್ ಅಲ್ಲಿ ಡಿಫರೆನ್ಸ್ ಆಗ್ತಾ ಇದೆ, ಅದನ್ನ ನಾವು ನೋಡ್ಕೊಂಡು ಕ್ಯಾಲ್ಕುಲೇಷನ್ಸ್ ನ ಮಾಡ್ತಾ ಹೋಗ್ಬೇಕಾಗುತ್ತೆ. Then we go to the next question. Next question number 6. So again ನಂಬರ್ ಸೀರೀಸ್ ಅಲ್ಲಿ ಕ್ವೆಶ್ಚನ್ ನಂಬರ್ 6 ಅಲ್ಲಿ ನಾನು ಹೇಳಿದಂಗೆ ಹಿಂದಿನ ಒಂದು ಪ್ರಾಬ್ಲಮ್ ಅಲ್ಲಿ ಹೇಳಿದಂಗೆ ಫಸ್ಟ್ ವಿ ಕಾನ್ಸಂಟ್ರೇಟ್ ಆನ್ ಡಿಫರೆನ್ಸ್. ಸೊ ಡಿಫರೆನ್ಸ್ ನ ನೋಡಿದಾಗ 13 and 17 ಡಿಫರೆನ್ಸ್ ಇಸ್ 4. 17 and 15 now -2. So this is +4 and -2. Again ಇದನ್ನ ಡಿಫರೆನ್ಸ್ ನ ಮಾಡಿದಾಗ again 15 plus 4 19. Again 15 and 17 ಡಿಫರೆನ್ಸ್ ನ ಮಾಡಿದಾಗ -2. ಸೊ ಲಾಜಿಕ್ ನ ನೋಡಿ, ಲಾಜಿಕಲಿ 13 plus 4 ಇದೆ, ಸೊ ಇದು ಪ್ಲಸ್ 17 minus 2 ಇದೆ 15 again plus minus, no plus minus plus minus plus 4 minus 2 plus 4 minus 2. then next ನಾವು ಮಾಡಬೇಕಾಗಿರುವಂತದ್ದು ಯಾವುದು? plus 4. so 17 plus 4 ಮಾಡಿದಾಗ ನಿಮಗೆ 21 ಬರುತ್ತೆ. so 21 is the right answer. ಇದೆ ಇಲ್ಲಿ ನಮಗೆ ಆಪ್ಷನ್ ಸಿ is the right answer. so ಈ ಕ್ವೆಶ್ಚನ್ ಮಾರ್ಕ್ ನಲ್ಲಿ ನಾವು 21 ಅಂತ ಬರೆದ್ರೆ ನಮಗೆ ರೈಟ್ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಇವತ್ತಿನ ನಂಬರ್ ಸೀರೀಸ್ ಟ್ರಿಕ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮಹಿ ಮಾಸ್ಟರ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.